ವೀಕ್ಷಕರೇ, ರಾಹುವಿನ ಈ ಪವರ್ಫುಲ್ ಮಂತ್ರವನ್ನ ನೀವು ಜಪಿಸಲು ಪ್ರಾರಂಭಿಸಿದರೆ ಸಾಕು, 24 ಗಂಟೆಯಲ್ಲಿ ಹಣದ ಸುರಿಮಳೆ ಪ್ರಾರಂಭವಾಗುತ್ತದೆ. ಇದು ಸುಳ್ಳಲ್ಲ, ಪರೀಕ್ಷೆ ಮಾಡಿ ನೋಡಿ, ಖಂಡಿತ ನಿಮಗೆ ಗೊತ್ತಾಗುತ್ತೆ. ಜಾತಕದಲ್ಲಿ ರಾಹು ಉಚ್ಚ ಸ್ಥಾನದಲ್ಲಿದ್ದರೆ ಆ ವ್ಯಕ್ತಿ ಕೋಟ್ಯಾಧಿಪತಿ ಆಗುವುದನ್ನ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಅದೇ ರೀತಿ ಯಾರ ಜಾತಕದಲ್ಲಿ ರಾಹುವಿನ ಸ್ಥಾನದಲ್ಲಿ ದೋಷ ಇದ್ದರೂ ಅವರು ರಾಹುವಿನ ಮಂತ್ರವನ್ನ ಪಠಿಸುವ ಮೂಲಕ ರಾಹುವಿನ ಅನುಗ್ರಹವನ್ನ ಪಡೆದುಕೊಂಡು ಕೆಲವೇ ದಿನಗಳಲ್ಲಿ ಕೋಟ್ಯಾಧಿಪತಿ ಆಗಬಹುದು. ಪ್ರತಿಯೊಬ್ಬ ವ್ಯಕ್ತಿಯ ಹಣಕಾಸಿನ ಸ್ಥಿತಿಗತಿಯನ್ನ ನಿರ್ಧರಿಸುವುದು ಜಾತಕದಲ್ಲಿರುವ ರಾಹುವಿನ ಸ್ಥಾನ. ಅದು ಒಳ್ಳೆಯದಾಗಿದ್ದರೆ ನೀವು ಜೀವನದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಜೀವನದಲ್ಲಿ ಅಂದುಕೊಂಡ ಗುರಿ, ಯಶಸ್ಸು, ಕೀರ್ತಿ, ಅಪಾರ ಧನ ಸಂಪತ್ತು, ಶ್ರೀಮಂತಿಕೆ, ಆರೋಗ್ಯ ಎಲ್ಲವನ್ನ ರಾಹು ಅನುಗ್ರಹಿಸುತ್ತಾನೆ. ಅದೇ ಒಂದು ವೇಳೆ ರಾಹು ಜಾತಕದಲ್ಲಿ ದೋಷ ಸ್ಥಾನದಲ್ಲಿದ್ದರೆ ಆ ವ್ಯಕ್ತಿ ಮುಟ್ಟಿದ್ದೆಲ್ಲ ಮಣ್ಣಾಗುತ್ತೆ. ಆತ ಏನೇ ಅಂದುಕೊಂಡರೂ ಅದು ನೆರವೇರುವುದಿಲ್ಲ. ಆತ ಮಾಡಿದ ಎಲ್ಲ ಕೆಲಸದಲ್ಲಿ ವಿಫಲತೆ ಬರುತ್ತದೆ. ಆತನಿಗೆ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆ ಬರುತ್ತದೆ. ಸಾಲದ ಸುಳಿಯಲ್ಲಿ ಬಿದ್ದು ಒದ್ದಾಡುತ್ತಾನೆ. ಹಾಗಾಗಿ ರಾಹು ಜಾತಕದಲ್ಲಿ ಒಳ್ಳೆಯ ಸ್ಥಾನದಲ್ಲಿದ್ದರೆ ಆ ವ್ಯಕ್ತಿಯ ಜೀವನವೇ ಬಂಗಾರ. ಆದರೆ ಯಾರ ಜಾತಕದಲ್ಲಿ ರಾಹು ದೋಷ ಸ್ಥಾನದಲ್ಲಿ ಇದ್ದಾನೆ ಅಂತವರು ಕೂಡ ಚಿಂತೆ ಮಾಡುವ ಅಗತ್ಯವಿಲ್ಲ. ರಾಹುವಿನ ಈ ಪವರ್ಫುಲ್ ಮಂತ್ರವನ್ನ ಜಪಿಸುವ ಮೂಲಕ ಕೆಲವೇ ದಿನಗಳಲ್ಲಿ ರಾಹುವಿನ ಅನುಗ್ರಹವನ್ನ ಪಡೆದುಕೊಂಡು ಜೀವನದಲ್ಲಿ ಯಶಸ್ಸನ್ನ ಸಾಧಿಸಬಹುದು, ಕೋಟ್ಯಾಧಿಪತಿ ಆಗಬಹುದು, ಬೆಟ್ಟದಷ್ಟು ಸಾಲ ಇದ್ದರೂ ತೀರಿಸಬಹುದು. ಹಾಗಾದ್ರೆ ವೀಕ್ಷಕರೇ, ಆ ರಾಹುವಿನ ಪವರ್ಫುಲ್ ಮಂತ್ರ ಯಾವುದು, ಯಾವ ರೀತಿ ಜಪಿಸಬೇಕು, ಜಪಿಸುವಾಗ ಯಾವ ತಪ್ಪನ್ನ ಮಾಡಬಾರದು, ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸಿಕೊಡ್ತೀವಿ. ಕೊನೆ ತನಕ ನೋಡಿ. ಮೊದಲನೇದಾಗಿ ವೀಕ್ಷಕರೇ, ನೀವಿನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ. ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಇಷ್ಟ ದೇವರನ್ನ ಸ್ಮರಿಸುತ್ತಾ ಪದೇ ಪದೇ ನಿಮ್ಮನ್ನ ಕಾಡುತ್ತಿರುವ ಸಮಸ್ಯೆ ಯಾವುದು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಣಕಾಸಿನ ಸಮಸ್ಯೆ ಆಗಿದ್ರೆ ತಪ್ಪದೆ ಓಂ ಮಹಾಲಕ್ಷ್ಮೀ ನಮಃ ಅಂತ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ವೀಕ್ಷಕರೇ, ರಾಹು ಮತ್ತು ಸಂಪತ್ತಿಗೆ ನೇರ ಸಂಬಂಧವಿದೆ. ರಾಹು ಅನುಗ್ರಹ ಯಾವ ವ್ಯಕ್ತಿಯ ಮೇಲೆ ಬೀಳುತ್ತೆ ಆತ ಜೀವನದಲ್ಲಿ ಯಾವತ್ತೂ ನಷ್ಟವನ್ನ ಎದುರಿಸಲಾರ. ಆತನಿಗೆ ಸೋಲೆಂಬುದು ಬರೋದೇ ಇಲ್ಲ. ಅದು ಬಿಸ್ನೆಸ್ ಆಗಿರಲಿ, ರಾಜಕೀಯ ಆಗಿರಲಿ, ಆತ ಅಂದುಕೊಂಡಂತೆ ನಡೆಯುತ್ತಾ ಹೋಗುತ್ತೆ. ಒಂದು ವೇಳೆ ವ್ಯಕ್ತಿಯ ಜಾತಕದಲ್ಲಿ ರಾಹು ನೀಚ ಸ್ಥಾನದಲ್ಲಿದ್ದರೆ ಆ ವ್ಯಕ್ತಿ ಜೀವನದಲ್ಲಿ ಅನೇಕ ತೊಂದರೆಗಳನ್ನ ಅನುಭವಿಸುತ್ತಾನೆ. ಆತ ಮಾಡಿದ ಕೆಲಸದಲ್ಲಿ ವಿಫಲವಾಗುತ್ತದೆ. ಆತ ಯಾವ ಉದ್ಯೋಗ ಮಾಡಿದರೂ ಅದು ಆತನ ಕೈ ಹಿಡಿಯುವುದಿಲ್ಲ. ಆತ ಕೊಟ್ಟ ಹಣ ವಾಪಸ್ಸು ಬರೋದಿಲ್ಲ. ಕೊನೆಯದಾಗಿ ಸಾಲ ಮಾಡುವ ಪರಿಸ್ಥಿತಿ ಬರುತ್ತದೆ. ಹಾಗಾಗಿ ಯಾರಿಗೆಲ್ಲ ರಾಹು ದೋಷ ಇದೆ ಅವರೆಲ್ಲರೂ ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡುವ ಈ ಪವರ್ಫುಲ್ ಮಂತ್ರವನ್ನ ಜಪಿಸುವ ಮೂಲಕ ರಾಹುವಿನ ಅನುಗ್ರಹ ಪಡೆದುಕೊಂಡು ಜೀವನದಲ್ಲಿ ದೊಡ್ಡ ಮಟ್ಟದ ಸಾಧನೆಯನ್ನ ಮಾಡಬಹುದು, ಕೋಟ್ಯಾಧಿಪತಿ ಆಗಬಹುದು. ರಾಹುವಿನ ಅನುಗ್ರಹ ನಿಮ್ಮ ಮೇಲೆ ಆದರೆ ನಿಮಗೆ ಲಾಟರಿ ಕೂಡ ಸಿಗಬಹುದು. ಷೇರು ಮಾರುಕಟ್ಟೆಯಲ್ಲಿ ಅಥವಾ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿದರೂ ಅತ್ಯಧಿಕ ಲಾಭವನ್ನ ಪಡೆಯುತ್ತೀರಿ. ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಲ್ಲಾ ಗ್ರಹಗಳಿಗೆ ಹೋಲಿಕೆ ಮಾಡಿದರೆ ರಾಹುವಿನ ಮಹತ್ವ ಪ್ರಮುಖವಾಗಿದೆ. ಯಾಕಂದ್ರೆ ರಾಹುವಿನ ಅನುಗ್ರಹ ವ್ಯಕ್ತಿಯ ಜೀವನದ ಮೇಲೆ ಆದರೆ ಆತ ಯಶಸ್ವಿ ವ್ಯಕ್ತಿಯಾಗುತ್ತಾನೆ, ಅಪಾರ ಕೀರ್ತಿ, ಜನ ಬೆಂಬಲವನ್ನ ಗಳಿಸುತ್ತಾನೆ, ಕೋಟ್ಯಾಧಿಪತಿ ಆಗುತ್ತಾನೆ. ಒಬ್ಬ ವ್ಯಕ್ತಿ ಎಷ್ಟೇ ಸಮಸ್ಯೆ ಎದುರಿಸುತ್ತಿದ್ರೂ ಕೂಡ ರಾತ್ರೋರಾತ್ರಿ ಆ ವ್ಯಕ್ತಿಯ ಜೀವನವನ್ನ ಬದಲಾಯಿಸುವ ಶಕ್ತಿ ರಾಹು ಗ್ರಹಕ್ಕಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಹು ನಿಮ್ಮ ಜಾತಕದಲ್ಲಿ ನಷ್ಟದ ಸ್ಥಾನದಲ್ಲಿದ್ದರೆ ಕೆಲವೊಂದು ಸೂಚನೆಗಳನ್ನ ನೀವು ಗಮನಿಸಬೇಕು. ಮುಖ್ಯವಾಗಿ ನಿಮ್ಮ ಉಗುರುಗಳು ಪದೇ ಪದೇ ತುಂಡಾಗ್ತಾ ಇದ್ರೆ ರಾಹು ದೋಷ ಕಾರಣವಾಗುತ್ತದೆ. ಅದೇ ರೀತಿ ಬೇರೆ ಬೇರೆ ವ್ಯಕ್ತಿಗಳಿಂದ, ಮುಖ್ಯವಾಗಿ ನಂಬಿಕಸ್ಥರಿಂದ ನಿಮಗೆ ಮೋಸ ಆಗುತ್ತಾ ಇರುತ್ತೆ. ಅನಾರೋಗ್ಯ ಸಮಸ್ಯೆಯಲ್ಲಿ ಯಾವುದೇ ಔಷಧಿ ಮಾಡಿದರೂ ಕೂಡ ಕಾಯಿಲೆ ವಾಸಿಯಾಗುವುದಿಲ್ಲ. ನೀವು ಮಾಡುವಂತ ಉದ್ಯೋಗ ಸ್ಥಳದಲ್ಲಿ ಸಹೋದ್ಯೋಗಿಗಳಿಂದ ಕಿರಿಕಿರಿ ಅನುಭವಿಸುತ್ತೀರಿ. ಕುಟುಂಬದಲ್ಲಿ ಕೂಡ ನೆಮ್ಮದಿ ಇರೋದಿಲ್ಲ. ಸತಿಪತಿಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ. ಇಂತಹ ಸಮಸ್ಯೆ ಬರ್ತಾ ಇದೆ ಅಂದ್ರೆ ಮುಖ್ಯವಾಗಿ ಇದು ರಾಹು ದೋಷದ ಪರಿಣಾಮವಾಗಿದೆ. ಹಾಗಾಗಿ ರಾಹು ದೋಷದ ಪರಿಹಾರ ಮಾಡದೇ ಇದ್ದರೆ ಈ ಸಮಸ್ಯೆ ಜಾಸ್ತಿ ಆಗುತ್ತಾ ಹೋಗುತ್ತೆ. ರಾಹುವಿನ ಮಂತ್ರವನ್ನ ಜಪಿಸುವ ಮೂಲಕ ನಿಮ್ಮ ಜಾತಕದಲ್ಲಿ ನಷ್ಟದ ಸ್ಥಾನದಲ್ಲಿದ್ದರೂ ಕೂಡ ಲಾಭವಾಗುವ ಹಾಗೆ ನೀವು ಮಾಡಬಹುದು. ಒಮ್ಮೆ ರಾಹುವಿನ ಅನುಗ್ರಹ ನಿಮ್ಮ ಮೇಲೆ ಆದರೆ ಆಮೇಲೆ ನೀವು ಜೀವನದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ. ಮುಖ್ಯವಾಗಿ ರಾಹುವಿನ ಅನುಗ್ರಹ ಆದ್ರೆ ನಿಮಗೆ ಯಾವುದೇ ರೀತಿಯ ಲಾಟರಿ ತಗೊಂಡ್ರು ಕೂಡ ಅದು ನಿಮಗೆ ಲಾಭವಾಗುತ್ತೆ. ಲಾಟರಿ ಹೊಡೆಯುವುದು ಗ್ಯಾರಂಟಿ. ಷೇರು ಮಾರುಕಟ್ಟೆಯಲ್ಲಿ, ರಿಯಲ್ ಎಸ್ಟೇಟ್ ನಲ್ಲಿ ನೀವು ಇನ್ವೆಸ್ಟ್ ಮಾಡಿದರೂ ಅಧಿಕ ಲಾಭವಾಗುತ್ತದೆ. ಅಷ್ಟೇ ಅಲ್ಲ, ರಾಹುವಿನ ಮಂತ್ರ ನಿರಂತರ ಜಪದಿಂದ ಎಂತ ಶತ್ರು ಇದ್ದರೂ ಕೂಡ ಆತ ಮಿತ್ರನಾಗುತ್ತಾನೆ. ಹಾಗಾದ್ರೆ ಆ ಮಂತ್ರ ಯಾವುದು ಅನ್ನೋದನ್ನ ನೋಡೋಣ. ನೀವಿನ್ನು ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳನ್ನ ನಿರಂತರವಾಗಿ ಪಡೆಯಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಸಮಸ್ಯೆಯನ್ನು ಪ್ರತಿಯೊಬ್ಬರು ಕಮೆಂಟ್ ಮಾಡಿ.
ಮೊದಲನೇದಾಗಿ ರಾಹು ಮಂತ್ರವನ್ನ ಜಪಿಸಲು ನೀವು ಏಕಾಗ್ರತೆಯಲ್ಲಿ ಕುಳಿತುಕೊಳ್ಳಬೇಕು. ಈ ಮಂತ್ರ ರಾಹುವಿನ ಪವರ್ಫುಲ್ ಮಂತ್ರವಾಗಿದ್ದು, ಈ ಮಂತ್ರವನ್ನ ಜಪಿಸುವ ವ್ಯಕ್ತಿಯ ಮೇಲೆ ರಾಹುವಿನ ಅನುಗ್ರಹ ಕೇವಲ 24 ಗಂಟೆಯಲ್ಲೇ ಆಗುತ್ತೆ. ಈ ಮಂತ್ರವನ್ನ ಬೆಳಗ್ಗೆ ಜಪಿಸಬಹುದು ಅಥವಾ ಸಂಜೆ ಸೂರ್ಯಾಸ್ತ ಆದ ಬಳಿಕ ಜಪಿಸಬಹುದು. ಓಂ ರಾಹುವೇ ದೇವಯೇ ಶಾಂತಿಂ ರಾಹುವೇ ಕೃಪಯೇ ಕರೋತಿ ರಾಹುವಾಯ ಚ ಮಯೇ ಅಭಿಲಾಷತ್ ಓಂ ರಾಹುವೇ ನಮೋ ನಮಃ. ಈ ಮಂತ್ರವನ್ನ ನೀವು ಜಪಿಸಬೇಕು. ಈ ಮಂತ್ರದ ಅರ್ಥ: ಓ ದೇವರಾದ ರಾಹು, ನೀನು ನನಗೆ ಶಾಂತಿಯನ್ನ ನೀಡಬೇಕಂತ ನಿನ್ನ ಬಳಿ ಪ್ರಾರ್ಥಿಸ್ತಾ ಇದ್ದೀನಿ. ನನ್ನ ಎಲ್ಲ ಪಾಪಗಳನ್ನ ಕ್ಷಮಿಸಿ ಕರುಣೆಯಿಂದ ಅನುಗ್ರಹವನ್ನ ಮಾಡಿ ಆಶೀರ್ವದಿಸು. ಇದು ವೀಕ್ಷಕರೇ ಈ ಮಂತ್ರದ ಅರ್ಥ. ಅದೇ ರೀತಿ ರಾಹುವಿನ ಮಂತ್ರವನ್ನ ಪಠಿಸುವ ವಿಧಾನವನ್ನ ನೋಡೋಣ. ಮುಖ್ಯವಾಗಿ ಇದಕ್ಕೆ ಜಪಮಾಲೆ ಇದ್ರೆ ತುಂಬಾ ಒಳ್ಳೆಯದು. ಜಪಮಾಲೆ ಇಲ್ಲ ಅಂದ್ರೂ ಕೂಡ ನೀವು ಜಪಿಸಬಹುದು. ಬೆಳಗ್ಗೆ ಬೇಗ ಎದ್ದು ಸ್ನಾನಾದಿ ಎಲ್ಲವನ್ನ ಮಾಡಿದ ನಂತರ ಪೂಜೆಯನ್ನ ಮಾಡಿ ರಾಹುವಿನ ಮಂತ್ರವನ್ನ ಜಪಿಸಬೇಕು. 5 ನಿಮಿಷ ಜಪಿಸಬಹುದು, 10 ನಿಮಿಷ ಮಾಡಬಹುದು, 2 ನಿಮಿಷ ಕೂಡ ಜಪಿಸಬಹುದು. ಅದೇ ರೀತಿಯಾಗಿ ಮಾಲೆ ಇದ್ದರೆ 108 ಅಥವಾ 1008 ಜಪಿಸಬಹುದು. ನಿರಂತರವಾಗಿ 41 ದಿನ ನೀವು ಜಪಿಸಬಹುದು, ಅಥವಾ ಪ್ರತಿದಿನ ನಿಮಗೆ ಎಷ್ಟಾಗುತ್ತೋ ಅಷ್ಟು ಜಪಿಸಬಹುದು. 2 ನಿಮಿಷ, 5 ನಿಮಿಷ ಕೂಡ ಈ ಮಂತ್ರವನ್ನ ಜಪಿಸಬಹುದು. ಆದ್ರೆ ನೀವು ಸ್ನಾನ ಮಾಡಿ ಶುದ್ಧವಾಗಿ ಪೂಜೆ ಮಾಡಿ ಇದನ್ನ ಜಪಿಸಬೇಕು. ಅದೇ ರೀತಿಯಾಗಿ ರಾಹುವಿನ ಪೂಜೆ ಮಾಡುವಾಗ ಶ್ರೀಗಂಧವನ್ನ ಮತ್ತೆ ನೀಲಿ ಬಣ್ಣದ ಹೂಗಳನ್ನ ಬಳಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಇದನ್ನ ನೀವು ಶುರು ಮಾಡೋದಾದ್ರೆ 41 ದಿನ ಶುರು ಮಾಡಬೇಕು, ಅಥವಾ ನಿರಂತರವಾಗಿ ಪ್ರತಿದಿನ ಮಾಡಿದ್ರು ತುಂಬಾ ಒಳ್ಳೆಯದು. ಶನಿವಾರದಿಂದ ಪ್ರಾರಂಭಿಸಿದ್ರೆ ಒಳ್ಳೆಯ ಫಲಿತಾಂಶ ಸಿಗುತ್ತೆ. ಅದೇ ರೀತಿಯಾಗಿ ಈ ಮಂತ್ರವನ್ನು ಜಪಿಸುವಾಗ ಕಾಳಿ ಮಾತೆಯ ಅಥವಾ ದುರ್ಗಾದೇವಿಯ ಫೋಟೋ ಇದ್ರೆ ಅದರ ಮುಂಭಾಗದಲ್ಲಿ ಕುಳಿತುಕೊಂಡು ಈ ಮಂತ್ರವನ್ನ ನೀವು ಜಪಿಸಬೇಕು. ಈಗ ವೀಕ್ಷಕರೇ, ರಾಹುವಿನ ಮಂತ್ರದಿಂದ ಯಾವ್ಯಾವ ಲಾಭ ಆಗುತ್ತೆ ಅನ್ನೋದನ್ನ ನೋಡೋಣ. ಮುಖ್ಯವಾಗಿ ರಾಹುವಿನ ಮಂತ್ರವನ್ನ ಜಪಿಸುವುದರಿಂದ ನಿಮಗೆ ಹಣಕಾಸಿನ ಸ್ಥಿತಿಗತಿಯಲ್ಲಿ ಉತ್ತಮವಾಗುತ್ತೆ. ಅದೇ ರೀತಿ ರಾಹುವಿನ ಮಂತ್ರವನ್ನ ನಿರಂತರವಾಗಿ ನೀವು ಜಪಿಸಿದ್ರೆ ಶತ್ರುಗಳು ಕೂಡ ಸ್ನೇಹಿತರಾಗ್ತಾರೆ. ಎಂತಹ ಶತ್ರು ಇದ್ರು ಕೂಡ ಅವರು ನಿಮ್ಮ ಸ್ನೇಹಿತರಾಗ್ತಾರೆ. ಅದೇ ರೀತಿಯಾಗಿ ಸಾಮಾಜಿಕ ಸ್ಥಾನಮಾನವನ್ನ ಹೆಚ್ಚಿಸಲು ಸಹಾಯ ಮಾಡುತ್ತೆ, ನಿಮ್ಮ ವರ್ಚಸ್ಸನ್ನ ಹೆಚ್ಚಿಸುತ್ತೆ, ಇತರರ ಮೇಲೆ ಪ್ರಭಾವ ಬೀರಲು ಮತ್ತು ವ್ಯಕ್ತಿತ್ವವನ್ನು ಸ್ಥಾಪಿಸಲು ಕೂಡ ಈ ಶಕ್ತಿಯನ್ನು ನೀವು ಬಳಸಬಹುದು. ಅದೇ ರೀತಿಯಾಗಿ ಜೀವನದಲ್ಲಿ ಯಶಸ್ಸಿನಲ್ಲಿ ಯಾವುದೇ ಅಡೆತಡೆ ಇದ್ರು ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಅಪಘಾತ ಭಯ ಇದ್ರೆ ನಿವಾರಣೆ ಆಗುತ್ತೆ. ಜೊತೆಗೆ ನಿಮ್ಮ ಕುಟುಂಬದವರಿಗೂ ರಕ್ಷಣೆ ಸಿಗುತ್ತೆ. ಜೀವನದಲ್ಲಿ ಸತಿಪತಿ ಸಂಬಂಧದಲ್ಲಿ, ಮನೆಯಲ್ಲಿ, ಕುಟುಂಬದಲ್ಲಿ ಎಲ್ಲರೂ ಕೂಡ ಆನಂದವಾಗಿ ಸಂತೋಷವಾಗಿ ಇರಲು ಇದು ಸಹಾಯ ಮಾಡುತ್ತೆ. ರಾಹು ಮಂತ್ರವನ್ನ ಪ್ರತಿದಿನ ಜಪಿಸುವುದರಿಂದ ಜಾತಕದಲ್ಲಿ ರಾಹುವಿನ ದುಷ್ಪರಿಣಾಮ ಇದ್ರೆ, ದೋಷ ಇದ್ರೂ ಕೂಡ ಅದರಿಂದ ಮುಕ್ತರಾಗ್ತೀರಿ. ಮುಂದಿನ ಜೀವನದಲ್ಲಿ ಯಾವತ್ತೂ ನಿಮ್ಗೆ ರಾಹು ತೊಂದರೆ ಮಾಡೋದಿಲ್ಲ. ಎಲ್ಲ ರೀತಿಯಲ್ಲಿ ಅನುಗ್ರಹ ಸಿಗುತ್ತೆ ವೀಕ್ಷಕರೇ. ಹಾಗಾಗಿ ಇದನ್ನ ಜಪಿಸಿ, ಅತ್ಯಧಿಕ ಲಾಭ ನಿಮ್ಗೆ ಸಿಗುತ್ತೆ. ಪ್ರತಿಯೊಬ್ಬರು ಈ ವಿಡಿಯೋವನ್ನ ನಿಮ್ಮ ಕುಟುಂಬದವರಿಗೆ, ಹಿತೈಷಿಯವರಿಗೆ ಶೇರ್ ಮಾಡಿ, ಅವರಿಗೂ ಕೂಡ ಅನುಕೂಲ ಆಗುತ್ತೆ. ಹಾಗಾಗಿ ವಿಡಿಯೋವನ್ನ ಲೈಕ್ ಮಾಡಿ, ಜೊತೆಗೆ ಮೊದಲ ಬಾರಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.